ಇನ್ನು ಮೆಟ್ರೋ ದರ ಪರಿಷ್ಕರಣೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಮೆಟ್ರೋ ದರ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನವನ್ನ ಮಾಡಿಲ್ಲ. ಮೆಟ್ರೋ ದರ ಪರಿಷ್ಕರಣೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಈಗ ಮೆಟ್ರೋ ದರ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರು ಆಗ್ಬಿಟ್ಟಿದೆ. ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನವನ್ನ ಮಾಡಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ದರ ಪರಿಷ್ಕರಣೆಯ ಸುಳಿವು ಕೊಟ್ಟಂತಹ ಡಿಸಿಎಂ ಡಿಕೆಶಿ ಅವರು ದರ ಪರಿಷ್ಕರಣೆ ವರದಿ ಕೊಡುವ ತನಕ ದರ ಏರಿಸಿದಂತೆ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ನೀಡಿದ್ದಾರೆ. ದರ ಏರಿಕೆ ಮಾಡುವುದು ನಮ್ಮ ಕೈಯಲ್ಲಿಲ್ಲ. ದರ ಏರಿಕೆ ಮಾಡುವುದು ಎಫ್ಸಿಸಿ. ದರ ಏರಿಕೆ ನಿರ್ಧಾರವನ್ನ ಕಮಿಟಿಯವರಿಗೆ ಬಿಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಮೆಟ್ರೋ ದರ ಪರಿಷ್ಕರಣೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಈಗ ಮೆಟ್ರೋ ದರ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಕೂಡ ಶುರು ಆಗ್ಬಿಟ್ಟಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ದರ ಪರಿಷ್ಕರಣೆಯ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ದರ ಪರಿಷ್ಕರಣೆಯ ವರದಿ ಕೊಡೋ ತನಕ ದರ ಏರಿಸಿದಂತೆ ಡಿಕೆ ಬಿಎಂಆರ್ಸಿಎಲ್ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಬೆಳಗ್ಗೆಯಿಂದನೂ ಜಟಾಪಟಿಗಳು ನಡೀತಾ ಇದ್ವು. ತಾತ್ಕಾಲಿಕ ತಡೆ ಕೂಡ ನೀಡಿತ್ತು. ಹಾಗೆ ಬೆಳಗ್ಗೆ ಸಂಸದರಂತ ತೇಜಸ್ವಿ ಸೂರ್ಯ ಅವರನ್ನ ಪೊಲೀಸರು ಬಂಧನ ಕೂಡ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೆಟ್ರೋ ದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಜನಹಿತಕ್ಕಾಗಿ.